ಶ್ರೀರಾಮನಿಗೂ ರಾಮನಾಥಪುರಕ್ಕೂ ನಂಟು. ಅಯೋಧ್ಯೆಯ ಶ್ರೀರಾಮನಿಗೂ ಅರಕಲಗೂಡು ತಾಲೂಕು ರಾಮನಾಥಪುರಕ್ಕೂ ನಂಟಿದೆ. ರಾವಣ ಸಂಹಾರ ನಂತರ ದೋಷ ನಿವಾರಣೆಗೆ ಇಲ್ಲಿಗೆ ಬಂದಿದ್ದರಿಂದ ವನೇಶ್ವರ ಎಂದಾಯಿತು. ಕಾಲಕ್ರಮೇಣ ರಾಮನಾಥಪುರ ಎಂದು ಪ್ರಸಿದ್ಧಿ ಪಡೆಯಿತು. ರಾಮೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಲಿಂಗದ ರೂಪದಲ್ಲಿ ದೇವರ ಮೂರ್ತಿ ಇದ್ದರು. ದೇವಾಲಯದಲ್ಲಿ ಶ್ರೀರಾಮನಿಗೆ ಪ್ರಾಮುಖ್ಯತೆ. ಇದನ್ನ ಚತುರ್ಯುಗ ಮೂರ್ತಿ ಎಂದು ಕರೆಯುತ್ತಾರೆ. ರಾವಣ ಸಂಹಾರ ನಂತರ ದೋಷ ನಿವಾರಣೆಗೆ ಶಿವನ ಪೂಜೆಗೆ ಬಂದಿದ್ದ ಎಂಬ ನಂಬಿಕೆ. ರಾವಣನ ಸಂಹಾರದ ನಂತರ ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ ಮತ್ತು ಹನುಮಂತ ಇಲ್ಲಿಗೆ ಬಂದು ಈಶ್ವರನಿಗೆ ಪೂಜಿಸಿರುವ ಪುಣ್ಯ ಸ್ಥಳವಿದು. ಈ ದೇವಾಲಯದ ಅರ್ಧ ಭಾಗವನ್ನ ಹೊಯ್ಸಳರು ನಿರ್ಮಿಸಿದರೆ ಉಳಿದ ಅರ್ಧ ಭಾಗವನ್ನ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಕಾವೇರಿ ನದಿಯ ತಟದಲ್ಲಿ ಇರುವ ದೇಗುಲದ ಗರ್ಭಗುಡಿಯಲ್ಲಿ ಶ್ರೀರಾಮ ನೆಲೆಸಿದರೆ, ಗರ್ಭಗುಡಿಯ ಬಲಭಾಗದಲ್ಲಿ ಶ್ರೀರಾಮನ ಬಂಟ ಆಂಜನೇಯ ವಿರಾಜಮಾನವಾಗಿದ್ದಾನೆ. ದೇಗುಲದ ಮುಂಭಾಗ ಸೀತಾ ಮಾತೆ ನೆಲೆಸಿದ್ದು ಅದನ್ನ ಸಿದ್ದೇಶ್ವರ ದೇವಸ್ಥಾನ ಎಂದು ನಾಮಕರಣ ಮಾಡಲಾಗಿದೆ. ಕಾವೇರಿ ನದಿಯ ಮತ್ತೊಂದು ಬದಿಯಲ್ಲಿ ಲಕ್ಷ್ಮಣೇಶ್ವರ ದೇವಾಲಯವಿದೆ. ರಾಮೇಶ್ವರ ದೇವಾಲಯದಲ್ಲಿ ಒಳಭಾಗದ ಸುತ್ತಲೂ 36 ನಂದಿ ವಿಗ್ರಹ ಶಿವಲಿಂಗದ ಮುಂದಿದೆ. ಈ ಸ್ಥಳಕ್ಕೆ ಶ್ರೀರಾಮ ಭೇಟಿ ನೀಡಿದ್ದರು ಎಂಬುದಕ್ಕೆ ಪೌರಾಣಿಕ ಕಥೆ ಇದೆ. ರಾಮನಾಥಪುರಕ್ಕೆ ಮೊದಲು ವನೇಶ್ವರ ಎಂಬ ಹೆಸರಿತ್ತು. ರಾವಣ ಮಹಾಬ್ರಹ್ಮನಾಗಿದ್ದರಿಂದ ಆತನ ಸಂಹಾರದ ಬಳಿಕ ರಾಮನಿಗೆ ಬ್ರಹ್ಮ ಹತ್ಯೆ ದೋಷ ಕಾಡಿದ್ದು, ದಂಡಕಾರಣ್ಯದಲ್ಲಿ ಈಶ್ವರನನ್ನ ಪ್ರತಿಷ್ಠಾಪಿಸಿ ಪೂಜಿಸಿದರೆ ದೋಷ ನಿವಾರಣೆಯಾಗುತ್ತದೆ ಎಂದು ಅಗತ್ಯ ಮುನಿಗಳು ತಿಳಿಸಿದ್ದರು ಎಂಬುದು ಇತಿಹಾಸ. ಅದರಂತೆ ವನೇಶ್ವರ ಎಂಬ ಸ್ಥಳಕ್ಕೆ ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ ಹಾಗೂ ಹನುಮಂತ ಆಗಮಿಸುತ್ತಾರೆ. ದಂಡಕಾರಣ್ಯದಲ್ಲಿ ಶಿವನನ್ನ ಪ್ರತಿಷ್ಠಾಪಿಸಲು ವಿಗ್ರಹ ತರುವಂತೆ ಹನುಮಂತನಿಗೆ ಶ್ರೀರಾಮ ಹೇಳಿ ಕಳಿಸುತ್ತಾನೆ. ಹನುಮಂತ ವಿಗ್ರಹ ತರುವಷ್ಟರಲ್ಲಿ ಅಲ್ಲಿ ಪ್ರತಿಷ್ಠಾಪನೆಯಾದ ಶಿವನ ದೇಗುಲ ಸಿಕ್ಕಿದ್ದು, ಅದೇ ಮೂರ್ತಿಗೆ ಶ್ರೀರಾಮ ಪೂಜೆ ಸಲ್ಲಿಸುತ್ತಾನೆ ಎನ್ನುವ ಐತಿಹ್ಯವಿದೆ. ಅಗತ್ಯರು ಶ್ರೀರಾಮನನ್ನ ವನೇಶ್ವರಕ್ಕೆ ಕರೆತರುತ್ತಾರೆ. ಅಗ್ನಿ ಪೂಜೆ ಮಾಡಿ ಉದರ ಬೇನೆ ನಿವಾರಿಸಿಕೊಂಡಿದ್ದೇನೆ, ನೀನು ಪೂಜೆ ಮಾಡಿ ಬ್ರಹ್ಮಹತ್ಯೆ ದೋಷ ನಿವಾರಣೆ ಮಾಡಿಕೊ ಎಂದು ರಾಮನಿಗೆ ತಿಳಿಸಿ ಪೂಜೆ ಮಾಡಿಸುತ್ತಾರೆ. ಅಗ್ನಿ ಪೂಜೆ ಮಾಡಿದ್ದರಿಂದ ವನ್ಯ ಪುಷ್ಕರಣಿ ಆಯಿತು. ಶ್ರೀರಾಮ ಪೂಜೆ ಮಾಡಿದ್ದರಿಂದ ರಾಮೇಶ್ವರ ಆಯಿತು. ಸುತ್ತಲೂ 36 ಲಿಂಗಗಳಿವೆ. ವಿಜಯನಗರ ಸಾಮಂತ ಅರಸರು ಒಂದೊಂದು ಲಿಂಗ ಬಸವ ಪ್ರತಿಷ್ಠಾಪಿಸಿದರು. ಹನುಮಂತ ತಂದ ವಿಗ್ರಹವನ್ನ ಗರ್ಭಗುಡಿಯ ಮುಂದೆ ಪ್ರತಿಷ್ಠಾಪಿಸಿದ್ದರಿಂದ ಅದನ್ನ ಹನುಮಂತೇಶ್ವರ ದೇವಾಲಯ ಎಂದು, ಸ್ವಲ್ಪ ದೂರದಲ್ಲಿ ಸೀತಾಮಾತೆ ಪೂಜೆ ಮಾಡಿದ ಜಾಗವನ್ನ ಸಿದ್ದೇಶ್ವರ ದೇಗುಲ ಎಂದು ಕರೆಯಲಾಗುತ್ತದೆ. ಪುಷ್ಕರಣಿ ಪಕ್ಕದ ಕಾವೇರಿ ನದಿಯಲ್ಲಿ ಲಕ್ಷ್ಮಣ ಪೂಜೆ ಮಾಡಿದ ಜಾಗದಲ್ಲಿ ಲಕ್ಷ್ಮಣೇಶ್ವರ ದೇಗುಲವಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಸಂದರ್ಭ ಜನವರಿ 2022ರಂದು ರಾಮನಾಥಪುರ ದೇಗುಲದಲ್ಲಿಯೂ ವಿಶೇಷ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ.